ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಟೀಮು ಮತ್ತು ವಕೀಲರ ತಂಡ ಘನವಾಗಿದ್ರೆ ಅದರ ಪ್ರತಿಫಲ ಏನಾಗಿರುತ್ತೆ ಅನ್ನೋದಕ್ಕೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣವೇ ಒಂದು ಬೆಸ್ಟ್ ಎಕ್ಸಾಂಪಲ್. ಪ್ರಜ್ವಲ್ ರೇವಣ್ಣ ಕೇಸ್ ಹ್ಯಾಂಡಲ್ ಮಾಡಿದಂತಹ ತಂಡಕ್ಕೆ ಮುಖ್ಯಮಂತ್ರಿಗಳ ಪದಕ, ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸು ಮಾಡುವುದಕ್ಕೆ ಸರ್ಕಾರ ನಿರ್ಧಾರ. ಗೃಹ ಸಚಿವ ಪರಮೇಶ್ವರ್ ಈ ಕುರಿತಂತೆ ಹಿಂಟನ್ನ ಕೊಟ್ಟಿದ್ದಾರೆ, ಸುಳಿವನ್ನ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆಗೆ ಪರಮೇಶ್ವರ್ ಈ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳ ಪದಕವನ್ನ ಕೊಡ್ತೀವಿ, ರಾಷ್ಟ್ರಪತಿ ಪದಕಕ್ಕೂ ಕೂಡ ಶಿಫಾರಸನ್ನ ಮಾಡ್ತೀವಿ. ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಪ್ರಜ್ವಲ್ ರೇವಣ್ಣ ಕೇಸನ್ನ ಹ್ಯಾಂಡಲ್ ಮಾಡಿದ್ದಕ್ಕೆ ಎಸ್ಐಟಿ ತಂಡಕ್ಕೆ ಮುಖ್ಯಮಂತ್ರಿಗಳ ಪದಕವನ್ನ ಕೊಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಅಭಿನಂದನೆ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಗೃಹ ಸಚಿವರು ಮಾಡಿದ್ದಾರೆ. ಅನ್ಡೌಟೆಡ್ಲಿ ಎಸ್ಐಟಿ ನಡೆಸಿದಂತಹ ಇನ್ವೆಸ್ಟಿಗೇಷನ್ ಅದ್ಭುತವಾಗಿತ್ತು. ಅದರ ಪ್ರತಿಫಲವನ್ನು ಕೂಡ ನಾವು ನಿನ್ನೆಯ ಶಿಕ್ಷೆ ಪ್ರಕಟವಾದಂತಹ ಸಂದರ್ಭದಲ್ಲಿ ನೋಡಿದ್ವಿ. ಇನ್ನೂ ಕೂಡ ನ್ಯಾಯ ನೀತಿ ಜೀವಂತವಾಗಿದೆ ಎನ್ನುವುದನ್ನ ಎಸ್ಐಟಿ ತೋರಿಸಿಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಎಸ್ಐಟಿ ತಂಡಕ್ಕೆ ಶ್ಲಾಘನೆ ಹೇಳಲೇಬೇಕು, ಸನ್ಮಾನ ಮಾಡಲೇಬೇಕು. ಆ ಕೆಲಸವನ್ನ ಸರ್ಕಾರ ಮಾಡುವುದಕ್ಕೂ ಕೂಡ ಮುಂದಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಪ್ರಶಂಸೆ ಮಾಡುತ್ತೆ ಸರ್ಕಾರ, ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ, ಪ್ರೆಸಿಡೆನ್ಷಿಯಲ್ ಮೆಡಲ್ಗೆ ರೆಕಮೆಂಡ್ ಮಾಡ್ತೀವಿ. ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು. ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂಥ ಕೆಲಸ ಆಗುತ್ತೆ. ಪ್ರಶಂಸೆ ಮಾಡುತ್ತೆ ಸರ್ಕಾರ, ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ, ಪ್ರೆಸಿಡೆನ್ಷಿಯಲ್ ಮೆಡಲ್ಗೆ ರೆಕಮೆಂಡ್ ಮಾಡ್ತೀವಿ. ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು. ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂಥ ಕೆಲಸ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಮೇಲಿನ ಅತ್ಯಾಚಾರದ ಪ್ರಕರಣ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಇಡೀ ದೇಶವೇ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ದಂತಹ ಪ್ರಕರಣ ಆಗಿತ್ತು. ಈ ಪ್ರಕರಣವನ್ನ ಅತ್ಯಂತವಾಗಿ ಶಿಕ್ಷೆ ಕೊಡಿಸುವಲ್ಲಿ ಎಸ್ಐಟಿ ಟೀಮ್ ಮತ್ತು ವಕೀಲರ ತಂಡ ತುಂಬಾ ಅದ್ಭುತವಾದಂತಹ ಕೆಲಸವನ್ನ ಮಾಡಿರುವಂತಹದ್ದು. ಈ ಕೆಲಸಕ್ಕೆ ಆ ತಂಡಕ್ಕೆ ಸನ್ಮಾನವನ್ನ ಮಾಡಲಿಕ್ಕೆ ಈಗ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಿ ಸ್ವತಃ ಗೃಹ ಸಚಿವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಅನ್ಡೌಟೆಡ್ಲಿ ಎಸ್ಐಟಿ ನಡೆದುಕೊಂಡಂತಹ ರೀತಿ, ಅವರು ಮಾಡಿದಂತಹ ಇನ್ವೆಸ್ಟಿಗೇಷನ್ ಶ್ಲಾಘನೆ ಹೇಳಲೇಬೇಕು, ಸನ್ಮಾನವನ್ನ ಮಾಡಲೇಬೇಕು. ಅದರ ಜೊತೆಗೇನೆ ಬಹುತೇಕ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಇದೇ ರೀತಿಯ ತನಿಖೆ ಆಗಬೇಕು ಅಂತ ಹೇಳಿ ಏನ್ ಹೇಳ್ತೀರಿ ಮಸೂದ್? ಪ್ರೇಮ್, ಖಂಡಿತವಾಗಿಯೂ ಕೂಡ ಹಾಸನದಲ್ಲಿ ಏನು ಕಳೆದ ವರ್ಷ ಪೆನ್ ಡ್ರೈವ್ಗಳು ಕಂಡು ಬಂದವೋ ಅದು ಪ್ರಜ್ವಲ್ ರೇವಣ್ಣ ಅವರದು ಅನ್ನುವಂತಹ ಪೆನ್ ಡ್ರೈವ್ ಆಗಿತ್ತು. ಜೊತೆಗೆ ಆ ಸಾಕಷ್ಟು ಚರ್ಚೆ, ಸಾಕಷ್ಟು ಅನುಮಾನಗಳು, ಆರೋಪಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿದ್ವು. ಯಾವಾಗ ರಾಜ್ಯ ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಎಸ್ಐಟಿ ರಚನೆ ಮಾಡಬೇಕು ಈ ಒಂದು ವಿಚಾರದಲ್ಲಿ ಎನ್ನುವಂಥ ಆಗ್ರಹ ಮಾಡಿತ್ತು, ಆ ಪತ್ರದ ಆಧಾರದಲ್ಲಿ ರಾಜ್ಯ ಸರ್ಕಾರ ಕಳೆದ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಎಸ್ಐಟಿ ರಚನೆ ಮಾಡಲಾಗಿತ್ತು. ಖಡಕ್ಕಾದಂತಹ ಒಂದು ತಂಡವನ್ನೇ ಎಸ್ಐಟಿಗೆ ಕೊಡಲಾಗಿತ್ತು. CID ಒಂದು ತಂಡವನ್ನು ಎಸ್ಐಟಿ ಕೊಡಲಾಗಿತ್ತು. ತಾಂತ್ರಿಕ ಪರಿಣತಿಯನ್ನು ಹೊಂದಿರುವಂತಹ ತಂಡ ಅಧಿಕಾರಿಗಳು ಆ ತಂಡದಲ್ಲಿ ಇದ್ದಾರೆ. BK ಸಿಂಗ್ ಅವರ ನೇತೃತ್ವದ ಎಸ್ಐಟಿ ತಂಡ ಕೇವಲ 1.25 ವರ್ಷದಲ್ಲಿ ಇಡೀ ಪ್ರಕರಣದ ಎಲ್ಲ ಹಂತದ ತನಿಖೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿ ಯಶಸ್ವಿಯಾಗಿ ಶಿಕ್ಷೆ ಪ್ರಕಟಕ್ಕೆ ಕನ್ವಿಕ್ಷನ್ ವರೆಗೂ ಕೂಡ ಎಸ್ಐಟಿ ತಂಡ ಬಹಳ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿದೆ. ಒಂದು ರೀತಿಯಲ್ಲಿ ಐತಿಹಾಸಿಕ ತೀರ್ಪು, ಅಚ್ಚುಕಟ್ಟಾದಂಥ ತನಿಖಾ ಹಂತ. ಒಟ್ಟಾರೆಯಾಗಿ ಎಸ್ಐಟಿಯ ಈ ಕಾರ್ಯವೈಖರಿ, ತನಿಖೆ ವಿಚಾರ ಎಲ್ಲವೂ ಕೂಡ ಈಗ ರಾಜ್ಯ ಸರ್ಕಾರ ಮತ್ತು ಬೇರೆ ಬೇರೆ ರಾಜ್ಯಗಳ ಶ್ಲಾಘನೆಗೂ ಕೂಡ ಒಳಗಾಗಿದೆ. ಈಗ ಪರಮೇಶ್ವರ್ ಅವರು ಎಸ್ಐಟಿ ತಂಡದ ಶ್ರಮಕ್ಕೆ ಶ್ಲಾಘನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಎಸ್ಐಟಿ ತಂಡಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಅಭಿನಂದನೆಯನ್ನು ಕೂಡ ಹೇಳ್ತೇವೆ, ಸನ್ಮಾನ ಕೂಡ ಮಾಡ್ತೇವೆ, ಮುಖ್ಯಮಂತ್ರಿ ಪದಕಕ್ಕೂ ಕೂಡ ಶಿಫಾರಸ್ ಮಾಡ್ತೇವೆ, ಜೊತೆಗೆ ರಾಷ್ಟ್ರಪತಿ ಪದಕಕ್ಕೂ ಕೂಡ ಶಿಫಾರಸ್ ಮಾಡ್ತೇವೆ. ಯಾಕೆಂದರೆ ಎಸ್ಐಟಿ ತಂಡದ ಶ್ರಮ ಆ ಥರ ಇದೆ, ಬಹಳ ಅಚ್ಚುಕಟ್ಟಾಗಿ ಎಲ್ಲ ಹಂತದ ತನಿಖೆಗಳನ್ನು ಕೂಡ ನಿಭಾಯಿಸಿದ್ದಾರೆ ಅನ್ನುವಂತಹ ಮೆಚ್ಚುಗೆಯನ್ನು ಕೂಡ ಮಾತನಾಡಿದ್ದಾರೆ. ಒಟ್ಟಾರೆ ಈಗ ಒಂದು ಹಂತದ ಪ್ರಕರಣ, ಒಂದು ಪ್ರಕರಣದಲ್ಲಿ ಮುಕ್ತಾಯ ಆಗಿರುವಂಥದ್ದು, ಇನ್ನೂ 2-3 ಪ್ರಕರಣಗಳಿರುವಂಥದ್ದು. ಜೊತೆಗೆ ಇನ್ಯಾರಾದರೂ ಸಂತ್ರಸ್ತರು ಇದ್ದಾರೋ ಅವರು ಕೂಡ ದೂರು ಕೊಡಬಹುದು ಅನ್ನುವಂತಹ ಮಾತನ್ನು ಕೂಡ BK ಸಿಂಗ್ ಅವರು ನಿನ್ನೆ ಅಷ್ಟೇ ಹೇಳಿದ್ದಾರೆ. ಇದು ಒಂದು ಹಂತ, ಇನ್ನೂ ಕೂಡ ತನಿಖೆ ಮುಗಿದಿಲ್ಲ. ಎಸ್ಐಟಿಯ ಜವಾಬ್ದಾರಿ ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಯಾವ ರೀತಿ ಶೀಘ್ರಗತಿಯ ತನಿಖೆ ಆಯಿತೋ ಉಳಿದ ಪ್ರಕರಣಗಳಲ್ಲೂ ಕೂಡ ಅದೇ ರೀತಿ ಶೀಘ್ರಗತಿಯ ತನಿಖೆ ಮಾಡಿ ಕನ್ವಿಕ್ಷನ್ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯ ಎಲ್ಲರದ್ದು ಕೂಡ. ಹಾಗಾಗಿ ಈಗ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದ ಮೆಚ್ಚುಗೆಗೆ ಎಸ್ಐಟಿ
SIT ತಂಡ ಒಳಗಾಗಿದೆ. ಪ್ರಶಸ್ತಿಗೂ ಕೂಡ ಭಾಜನ ಆಗ್ತಾರೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಯಾವುದೇ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಟೀಮು ಮತ್ತೆ ಅದನ್ನ ವಾದಿಸಲಿಕ್ಕೆ ಮುಂದಾಗುವಂತಹ SPP ಅಥವಾ ವಕೀಲರ ತಂಡ ಸ್ಟ್ರಾಂಗ್ ಆಗಿದ್ದಂತಹ ಸಂದರ್ಭದಲ್ಲಿ ಅದರ ಪ್ರತಿಫಲ ಏನಾಗಿರುತ್ತೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಕಟ ಮಾಡಿರುವಂತಹ ನಿನ್ನೆಯ ಶಿಕ್ಷೆಯೇ ಅದರ ಫಲ. ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದರಾಗಿದ್ದವರು, ಅವ್ರ ಮೇಲೆ ಈ ರೀತಿಯ ಒಂದು ಅತ್ಯಾಚಾರದ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ, ವಿಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ SIT ಟೀಮ್ ಅದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದಂತಹ ರೀತಿ, ಶಿಕ್ಷೆ ಕೊಡಿಸುವಲ್ಲಿ ಸಕ್ಸಸ್ ಆದಂತಹ ರೀತಿ ದೊಡ್ಡ ಮಟ್ಟದ ಮೆಚ್ಚುಗೆಗೂ ಕೂಡ ಕಾರಣವಾಗ್ತಾ ಇದೆ.